ನಮಗೆ ಈ ಮನೆಯಲ್ಲಿ ಒಂದು ನೆಲೆ ಅಂತ ಇದ್ರೆ ಅದು ನಿಮ್ಮಿಂದ ಸತ್ಯ ಅವರೇ. ಇತ್ತೀಚೆಗೆ ಕಾರ್ತಿನೇ ಸಿಕ್ಕಾಕ್ಸೋದಕ್ ನೋಡಿದ್ಲು. ಅದನ್ನು ಕ್ಷಮಿಸ್ಬಿಟ್ಲಲ್ಲ ಇವಳು. ಆ ಕ್ಷಮೆಗೆ ನೀನ್ ಕೊಡೋ ಮರ್ಯಾದೆ ಏನೇ ಇದು? ಒಂದು ತಿಳ್ಕೊ, ಇವಳು ಮನ್ಸು ಮಾಡಿದಿದ್ರೆ ನೀನ್ ಇವತ್ತು ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗಿತ್ತು. ಸತ್ಯ ಹಾಗೆ ಮಾಡ್ಲಿಲ್ಲ. ನಿನಗ್ ತಿತ್ಕೊಳ್ಳೋದಕ್ ಒಂದು ಅವಕಾಶ ಕೊಟ್ಲಲ್ಲೇ. ಆದ್ರೆ ನೀನ್ ಮಾಡಿದ್ದೇನು? ಉಪಕಾರ ಮಾಡಿದವಳಿಗೆ ಅಪಕಾರ ಮಾಡದಿಯಲ್ಲಿ. ಅಷ್ಟೇ ಅಲ್ಲ ಅತ್ತೆ, ಸತ್ಯ ಅವ್ರನ್ನ ಮನಸ್ಬೇಕು ಅಂತ ದಿವ್ಯ ಅವ್ರನ್ನ ಮನೆಗೆ ಕರ್ಸಿದ್ಲು. ಏನ್ ಹೇಳ್ತಿದ್ದೀರಾ? ಹೌದು, ದಿವ್ಯ ಅವ್ರು ಬದಲಾದ್ರು, ಆದ್ರೆ ಇವಳು ಬದಲಾಗ್ಲೇ ಇಲ್ಲ. ಇವಳು ಇಲ್ಲೂ ಸೋತ್ಲು. ಇನ್ನು ಎಷ್ಟೇ ಸತ್ಯನ ಮೇಲೆ ದ್ವೇಷಕಾರ, ಏನೇ ಬೇಕು ನಿನಗೆ? ಕೀರ್ತನ, ನಿನ್ ಬಣ್ಣ ಎಲ್ಲ ಬಯಲಾಗಿ ಹೋಯ್ತು. ಈಗಿರೋದು ನಿನಗೆ ಒಂದೇ ದಾರಿ. ಇನ್ಮೇಲೆ ಯಾರನ್ನು ದ್ವೇಷಿಸಲ್ಲ. ಸತ್ಯನಂತೂ ದ್ವೇಷ ಮಾಡಲ್ಲ. ಸಾಕು, ಈಗ ಬಂದು ಅತ್ತೆ ಮತ್ತು ಸತ್ಯ ಅವ್ರ ಕಾಲ್ ಬಿದ್ದು ಕ್ಷಮೆ ಕೇಳು. ಕ್ಷಮಿಸಮ್ಮ. ಸತ್ಯ, ನಿನ್ ಕಾಲ್ ಹಿಡಿದು ಕ್ಷಮೆ ಕೇಳೋ ಅರ್ಹತೆ ನನಗಿಲ್ಲ. ಮಣ್ಣು ತಿನ್ನೋ ಕೆಲಸ ಮಾಡಿದ್ದೀನಿ ನಾನು. ಆದ್ರೆ ಎಷ್ಟೊಂದ್ಸಲ ನೀನ್ ನನ್ನನ್ನ ಕ್ಷಮಿಸಿ ದೊಡ್ಡವಳಾಗಿದೆ. ಇದೊಂದ್ಸಲ ನನ್ನನ್ನ ಕ್ಷಮಿಸು ಸತ್ಯ, ನನ್ನನ್ನ ಕ್ಷಮಿಸು. ಕೀರ್ತನ, ಸತ್ಯ, ನೋಡೆ, ನಿನ್ನಂಥವಳಿಗೆ ಕ್ಷಮೆನಾ? ಅದು ಖಂಡಿತ ಸಾಧ್ಯ ಇಲ್ಲ. ನೀನ್ ಕಾಲ್ ಹಿಡಿದ ತಕ್ಷಣ ನೀನ್ ಮಾಡಿದ ಪಾಪಗಳೆಲ್ಲ ಮನ್ನಾ ಆಗತ್ತೆ ಅನ್ಕೊಂಡಿದೀಯಾ? ಸುಮ್ಮನೆ ಹೊಟ್ಟೋಗು. ಹೊಟ್ಟೆಯಲ್ಲಿ ಹುಳಿದ ತರ ಹುಟ್ಟುಬಿಟ್ಟಿಯಲ್ಲಿ. ಅಮ್ಮ, ಇಲ್ಲಮ್ಮ, ನನಗೆ ಗೊತ್ತು ನನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋದು ದೊಡ್ಡ ಅಪರಾಧ ಅಂತ. ಆದ್ರೆ ನಿಜವಾಗ್ಲೂ ಸುಹಾಸ್ ಮಾತುಗಳು ನನ್ನ ಕಣ್ಣು ತೆರೆಸಿವೆ ಅಮ್ಮ. ಕೀರ್ತನ, ಆಯ್ತು, ನಿನ್ ಮೇಲೆ ಹೇಳು. ಇಲ್ಲ ಸತ್ಯ, ನೀವು ಅಮ್ಮ ನನ್ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಎದ್ದು ಹೇಳಲ್ಲ. ಅತ್ತೆ, ಕೀರ್ತನ ಯಾವತ್ತೂ ಹೀಗೆ ಮಾತಾಡಿರ್ಲಿಲ್ಲ.
ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಿದ್ದಾಳೆ ಅತ್ತೆ. ಬೇಡ ಕಣೆ ಹುಡುಗಿ, ಬೇಡ, ಇವಳನ್ನ ನಂಬೇಡ. ನಿಮಿಷಕ್ಕೊಂದ್ಸಲ ಘಳಿಗೆಗೊಂದ್ಸಲ ಬಣ್ಣ ಬದಲಾಯಿಸೋ ಊಸರು ಬಳ್ಳಿ ಇವಳು. ಇಲ್ಲ ಅತ್ತೆ, ಇವಳು ಬದಲಾಗಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದೊಂದ್ಸಲ ನನ್ಗೋಸ್ಕರ ಕ್ಷಮಿಸ್ಬಿಡಿ ಅತ್ತೆ. ಅಮ್ಮ ಪ್ಲೀಸ್ ಅಮ್ಮ. ಹೌದು ಅಕ್ಕ, ಅವಕಾಶ ಕೊಟ್ಟು ನೋಡೋಣ. ಇಷ್ಟು ದಿನ ಇವಳೊಬ್ಳು ಸರಿ ಹೋದ್ರೆ ಸಾಕು ಅಂತ ಅನ್ಕೋತಿದ್ವಿ. ಈಗ ಆ ಅವಕಾಶ ಬಂದಿದೆ ಅಂತ ಅನಿಸ್ತಾ ಇದೆ. ಅತ್ತೆ, ಇದು ಒಂದೇ ಒಂದ್ಸಲ ಕ್ಷಮಿಸ್ಬಿಡೋಣ ಅತ್ತೆ. ಇಷ್ಟು ದಿನ ಇಲ್ಲದ ಕೋಟೆ ಮನೆ ಮಗಳು ನಮಗೆ ಸಿಕ್ದಾಗ ಆಗತ್ತೆ. ಅಮ್ಮ ಪ್ಲೀಸ್ ಅಮ್ಮ.